ನೀವು ನೋಡ್ತಾ ಇದ್ದೀರಾ ಹಾರ್ಮ್ಯಾಕ್ಸ್ ಕನ್ನಡ. ನಾನು ಸೀಮಾ ಬಂಗಾರಪ್ಪ. ಮಹಿಳೆಯರಿಗೆ ಸಮಾನ ಅವಕಾಶ ನೀಡುವಲ್ಲಿ ಕಾಂಗ್ರೆಸ್ ಸರ್ಕಾರ ವಿಫಲವಾಗಿದೆ ಅಂತ ಹೇಳಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರು ಆರೋಪಿಸಿದ್ದಾರೆ. ಸಚಿವ ಸಂಪುಟಕ್ಕೆ ಮಹಿಳೆಯೊಬ್ಬರ ಹೆಸರು ಕೇಳಿಬಂದಿದ್ರು ಕೂಡ ಅಂತಿಮವಾಗಿ ಕೈ ಬಿಡಲಾಗಿದೆ ಅಂತ ಹೇಳಿ ಅವರು ಟೀಕೆಯನ್ನು ಮಾಡಿದ್ದಾರೆ. ಜೊತೆಗೆ ರಾಜ್ಯದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಮಹಿಳಾ ಸಚಿವರಿಲ್ಲದ ಅಧಿವೇಶನ ನಡೀತಾ ಇದೆ ಅಂತ ಹೇಳಿ ಆಕ್ಷೇಪಿಸಿದ್ದಾರೆ. ಇದೇ ವೇಳೆ ಆರ್ಎಸ್ಎಸ್ ವಿಚಾರದಲ್ಲೂ ಕೂಡ ಸರ್ಕಾರದ ವಿರುದ್ಧ ವಿಜೇಂದ್ರ ಅವರು ತೀವ್ರವಾದ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಈ ಕುರಿತು ಇಲ್ಲಿದೆ ನೋಡಿ ವಿಶೇಷ ವರದಿ. ಮಹಿಳೆಯರಿಗೆ ಸಚಿವ ಸಂಪುಟದಲ್ಲಿ ಸಮಾನ ಅವಕಾಶವನ್ನ ನೀಡಬೇಕು, ಆದರೆ ಕಾಂಗ್ರೆಸ್ ಸರ್ಕಾರ ಮಹಿಳಾ ಸಮುದಾಯವನ್ನ ಕಡೆಗಣಿಸಲಾಗಿದೆ ಅಂತ ವಿಜೇಂದ್ರ ಅವರು ಆರೋಪಿಸಿದ್ದಾರೆ. ಸಚಿವ ಸಂಪುಟಕ್ಕೆ ಮಹಿಳೆಯೊಬ್ಬರ ಹೆಸರು ಕೇಳಿ ಬಂದಿದ್ರು ಕೂಡ ಅಂತಿಮವಾಗಿ ಅವರನ್ನ ಕೈಬಿಡಲಾಗಿದೆ ಅಂತ ಟೀಕಿಸಿರುವ ಅವರು ರಾಜ್ಯದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಸಚಿವ ಸಂಪುಟದಲ್ಲಿ ಮಹಿಳಾ ಸಚಿವರಿಲ್ಲದೆ ಅಧಿವೇಶನ ನಡೀತಾ ಇದೆ ಅಂತ ಆಕ್ಷೇಪಿಸಿದ್ದಾರೆ. ಇನ್ನು ಆರ್ಎಸ್ಎಸ್ ವಿರುದ್ಧ ಹಿಂಬಾಗಿಲಿನಿಂದ ನಿರ್ಬಂಧವನ್ನ ಹೇರಲು ಸರ್ಕಾರ ಪ್ರಯತ್ನಿಸ್ತಾ ಇದೆ ಎಂಬ ಆರೋಪವನ್ನು ಕೂಡ ವಿಜೇಂದ್ರ ಅವರು ಮಾಡಿದ್ದಾರೆ. ರಾಜ್ಯಾದ್ಯಂತ ಹೋರಾಟ ಹಾಗೂ ಪಾದಯಾತ್ರೆ ನಡೆಸುವ ಕುರಿತು ಸಮುದಾಯದ ಮುಖಂಡರು ಚರ್ಚೆಯನ್ನ ನಡೆಸಿದ್ದಾರೆ ಎಂದು ಅವರು ಮಾಹಿತಿಯನ್ನು ನೀಡಿದ್ದಾರೆ. ಇನ್ನು ಉಸ್ತುವಾರಿ ಸಚಿವ ಸ್ಥಾನವನ್ನ ನಿರಾಕರಿಸಿದ ಜಮೀರ್ ಅಹಮದ್ ವಿರುದ್ಧವೂ ಕೂಡ ವಿಜೇಂದ್ರ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸ್ವಾತಂತ್ರ್ಯ ದಿನದಂದು ತ್ರಿವರ್ಣ ಧ್ವಜಾರೋಹಣ ಮಾಡುವುದು ಸಚಿವರ ಕರ್ತವ್ಯವೇ ಹೊರತು ಆಯ್ಕೆಯಲ್ಲ ಎಂದು ಟೀಕಿಸಿರುವ ಅವರು ಪಕ್ಷ ಸಂಘಟನೆ ಹಾಗೂ ಉಪಚುನಾವಣೆ ಕಾರಣವನ್ನ ನೀಡಿ ಸರ್ಕಾರಿ ಜವಾಬ್ದಾರಿಯಿಂದ ಹಿಂದೆ ಸರಿಯೋದು ಸರಿಯಲ್ಲ ಎಂದಿದ್ದಾರೆ.